ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆಕಿಗೆ ಹೆಂಗ್ ಗೊತ್ತಾಯ್ತು ಈ ವಿಷಯ? ಅವ್ವ, ಇದನ್ನಲ್ಲ ಆ ಹಳೆ ಡಿಸಿ, ಇವ್ರ ಕಿವಿ ತುಂಬ್ಯಾನ. ಇಂಥ ವ್ಯವಹಾರ ಎಲ್ಲ ರಾತ್ರಿ ಹೊತ್ತು ಕುದುರ್ಸಿ ಅಂತ ಎಷ್ಟು ಸಲ ಹೇಳಿಲ್ಲ ನಿಮ್ಗ? ಆದ್ರೆ ನನ್ನ ಮಾತು ಕೇಳಲ್ವಲ್ಲ ನೀವು. ಆ ಡಿ ಸಿಗ ನಮ್ಮ ವ್ಯವಹಾರದ ಗೊಟ್ಟಿನ ಸುಳಿವು ಕೂಡ ಸಿಗಬಾರ್ದು. ಆ ಹಳೆ ಡಿ ಸಿ ಏನು ಹೇಳ್ತಾನೋ ಅದನ್ನ ಆಕಿ ನಂಬಾರ್ದು. ಹಂಗ ಮಾಡಬೇಕು ನಾವು. ಯಾಕಂದ್ರ ಆ ಹಳೆ ಡಿ ಸಿನೇನು ಸುಲಭವಾಗಿ ನಮ್ಮ ದಾರಿಯಿಂದ ದೂರ ಮಾಡಿದ್ವಿ. ಮತ್ತೆ ಮತ್ತೆ ಹಂಗ ಆಗತ್ತೆ ಅಂತ ಅನ್ಕೋಬಾರ್ದು ನಾವು. ನಮ್ಮ ಜಾಗರೂಕತೆಯಲ್ಲಿ ನಾವಿರಬೇಕು. ಅವರ ಅಕಸ್ಮಾತ್ ಬೋಜ ಏನಾರ ಸಿಕ್ಕಾಕೊಂಬಿಟ್ಟು ನಮ್ ವಿಚಾರ ಏನಾರ ಬಾಯ್ ಬಿಟ್ಬಿಟ್ರ? ಬೋಜ ಅದು ಬಾಯಿ ಮುಚ್ಚಿಸ್ಬೇಕು. ಅಂದ್ರ ಬೋಜನ ಪುಷ್ಪ, ಚದುರಂಗದ ಆಟದಲ್ಲಿ ರಾಣಿ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೋಬೇಕಾ? ಕಾವಲ್ಗಾರರ ಬಗ್ಗೆ ಅಲ್ಲ. ತೇಜು ಬಂದಾ? ಬೇಗ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಾ. ನಿಂಗೆ ಬಿಸಿ ಬಿಸಿ ಫ್ರೆಂಚ್ ಫ್ರೈಸ್ ಕೊಡ್ತೀನಿ. ನನ್ ಬೇಡ. ಬೇಡ್ವಾ? ಬಂದ ತಕ್ಷಣ ನಂಗೆ ಅದ್ ಮಾಡ್ಕೊಡು ಇದ್ ಮಾಡ್ಕೊಡು ಅಂತ ಕೇಳ್ತಿದ್ದ. ಏನಾಯ್ತು ಇವ್ನ್ಗೆ? ತೇಜು ತೇಜು, ಯಾಕೋ ಪುಟ ನೀನ್ ಬೇಜಾರಾಗಿದೀಯಾ? ಏನಾಯ್ತು? ಟೀಚರ್ ಬೈದ್ರಾ? ಪೇಂಟಿಂಗ್ ಸರಿಯಾಗಿ ಮಾಡ್ಲಿಲ್ವಾ? ಅನು, ನಿನ್ನೆ ಕೇಳ್ತಿರೋದು, ಸ್ಕೂಲಲ್ಲಿ ಏನ್ ನಡೀತು ಅಂತ ಹೇಳು. ಏನು ಇಲ್ಲ ಅಮ್ಮ. ಇಲ್ಲಿ ನೋಡು ಪುಟ್ಟ, ಅಮ್ಮ ಕೇಳ್ತಿದ್ದಾಳಲ್ವಾ, ಏನಾಯ್ತು ಅಂತ ಹೇಳೆ. ಇವತ್ ನೀನು ಮುಚ್ಚುಮರೆ ಮಾಡಬಹುದು, ಆದ್ರೆ ಒಂದಲ್ಲ ಒಂದಿನ ಸತ್ಯ ಏನು ಅಂತ ಗೊತ್ತಾಗತ್ತೆ. ಅವಾಗ ಅಮ್ಮಂಗ್ ಬೇಜಾರಾಗತ್ತಲ್ವಾ? ಏನಾಯ್ತು ಅಂತ ಹೇಳು ಪುಟ್ಟ. ಏಯ್, ಬಾಯ್ ಬಿಡೆ. ಹುಟ್ಲಿಲ್ಲ ಬೆಳ್ದಿಲ್ಲ, ಅಲ್ಲೇ ಮುಚ್ಚುಮರೆ ಶುರು ಮಾಡಿದ್ಯಾ? ಏಯ್, ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಮುಚ್ಕಿದೊಂದು. ಅನು ಪುಟ್ಟ, ಸ್ಕೂಲಲ್ಲಿ ಏನ್ ನಡೀತಮ್ಮ? ತೇಜು ತೇಜು, ಯಾಕೆ ವಿಕ್ರಾಂತ್, ಏನಾಯ್ತು?
ಏನಿಲ್ಲಮ್ಮ. ಹೇಗೆ ಹೇಳಲಿ ಇವಳಿಗೆ? ಪುಟ್ಟ, ನಾನು ನಿನಗೆ ಒಂದು ಪುಣ್ಯಕೋಟಿ ಕತೆ ಹೇಳಿದ್ದೆ, ನೆನಪಿದ್ಯಾ? ಸತ್ಯವೇ ನನ್ನ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅಂತ. ನೆನ್ಪಿದೆ ತಾನೆ? ಏನ್ ಹೇಳಿದ್ರರ್ಥ? ಸತ್ಯ ಹೇಳಿದ್ದಕ್ಕೆ ಹುಲಿ ಇದೆಯಲ್ಲ, ಅದಕ್ಕೆ ಪಾಪ ಹಸುನ್ ತಿನ್ನೋದೇ ಬಿಟ್ಬಿಟ್ಟು ಅದೇ ಪ್ರಾಣ ತೆತ್ಬಿಡ್ತು. ಅದಕ್ಕೋಸ್ಕರಮ್ಮ ಚಿಕ್ಕ ಮಕ್ಕಳು ಯಾವತ್ತೂ ಸುಳ್ಳೇ ಹೇಳ್ಬಾರ್ದು, ಸತ್ಯನೇ ಹೇಳ್ಬೇಕು. ಏನ್ ನಡೀತು ಸ್ಕೂಲಲ್ಲಿ? ನಿಜ ಹೇಳಮ್ಮ, ಹೇಳು ಬಂಗಾರ. ಬಾಯ್ ಬಿಡೆ, ಎಲ್ರೂ ಕೇಳ್ತಿದ್ರ ಸುಮಾನ ನೋಡು ಅವಳಿಗೆ. ಅಯ್ಯೋ, ಯಾಕೆಲ್ಲರೂ ಇಂತಲೇ ತಿಂತ ಇದ್ದೀರಾ? ಏನೂ ಆಗಿಲ್ಲ. ವಿಕ್ರಾಂತ್, ನೀನ್ ಯಾಕಪ್ಪ ಒಂಥರ ಇದೆಯಾ? ಏನಾಯ್ತು? ನಾನು ಪೇಂಟ್ ಮಾಡಬಾರ್ದು ಅಂತ ಆ ಹುಡ್ಗಿನೇ ನೀರು ಹಾಕಿತು. ನಾನು ಸ್ಕೂಲ್ಗೆ ಹೋಗ್ತಾ ಇದ್ನಾ, ಒಬ್ಬ ಹುಡ್ಗ ಪೇಂಟಿಂಗ್ ಮಾಡ್ತಾ ಇದ್ನಾ, ಅವನ್ ತಲೆ ಮೇಲೆ ತಕ್ಕಕ್ ಹೋದ್ನಾ, ಅದು ಜಾರಿ ಪೇಂಟಿಂಗ್ ಮೇಲ್ ಬಿದ್ದೋಯ್ತು. ಅಯ್ಯಯ್ಯೋ. ಮತ್ತೆ ಟೀಚರ್ ಹತ್ರ ಕರ್ಕೊಂಡು ಹೋಗ್ತೀನಿ ಬಾ ಅಂದ್ರೆ ಬರ್ತಾನೆ ಇಲ್ಲ. ಅದಕ್ಕೆ ಅವನ್ನ ಟೀಚರ್ ಹತ್ರ ಕರ್ಕೊಂಡು ಹೋಗ್ಬೇಕು ಅಂತ ನಾನು ಅವಳು ಹಿಂದೆ ಹೊಡಿದ್ದು. ನಾನೇನ್ ಬೇಕು ಅಂತ ಮಾಡ್ಲಿಲ್ಲ ಅಮ್ಮ. ಆ ಹುಡುಗನೇ ಟೀಚರ್ ಹತ್ರ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿತಾ ಇದ್ದ ಅಮ್ಮ. ಎಷ್ಟು ಬ್ಯಾಡ್ ಗರ್ಲ್ ಗೊತ್ತಾ ಅವಳು?